ಫೈಟ್ ಮಾಡ ರಚಿತಾ ರಾಮ್ ಅವ್ರನ್ನ ಎತ್ಕೊಂಡ್ರಿ ಆ ಸೀನಲ್ಲಿ. ರೋಪ್ ಇತ್ತ ನಿಜಕ್ಕೂ ಎತ್ತಿದ್ರ? ನಿಜವಾಗ್ಲೂ ಎತ್ಕೊಂಡೆ. ನೀವ್ ಎತ್ತಿದ್ದೀರಾ ಅಂದ್ರೆ ನಂಬೋದು, ವಿಜಯ್ ಸರ್ ಎತ್ತಿದಾರೆ ಅಂದ್ರೆ ನಂಬೋದು. ಎತ್ಕೊಂಡ್ಬಿಟ್ಟೆ. ಅದು ಇನ್ನು ಸ್ವಲ್ಪ ಇದು ವಾಕ್ ಹೋಗೋದೆಲ್ಲ ಮಾಡಿದ್ವಿ. ಹೌದಾ? ಓಕೆ ಓಕೆ ಓಕೆ. ಜೊತೆಗೆ ಇದನ್ನು ನೇಗಲನ್ನು ಹೊತ್ತಿ ನಿಂತ್ಕೊಂಡಿರ್ತೀರಿ ಆ ಸೂರ್ಯಾಸ್ತವರೆಗೂ ಕೂಡ, ಚಪ್ಪಲಿ ಹಾರ ಹಾಕೊಂಡು ಅದನ್ನೆಲ್ಲ. ಹೌದು ಸರ್, ಹೌದು. ಅದು 2 ದಿನ ಶೂಟ್ ಮಾಡಿದ್ವಿ ಆ ಟೈಮ್ ಲ್ಯಾಪ್ಸಿಂಗ್. ನಾವು ಒಂದ್ ದಿನಕ್ಕೆ 2 ದಿನ ಚಪ್ಪಲಿ ಹಾರ ಹಾಕೊಂಡು ನಿಂತ್ಕೋಬೇಕಾಗಿತ್ತು, ಹಿಡ್ಕೊಂಡು. ಅದೆಲ್ಲ ಲೈಕ್ ಎಸ್, ನಾನೊಂದು ದನಿಯಾಗಿ ಹೊರಗಡೆ ಬರ್ತಾ ಇದ್ದೀನಿ, ನಾನೊಂದು ನೋವಿನ ಸಂಕೇತವಾಗ್ತಾ ಇದ್ದೀನಿ, ನಾನೊಂದು ಜನಗಳ ಕೂಗಾಗಬೇಕು ಅನ್ನೋ ಆಸೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಂತ್ಕೊಂಡೆ, ಹೌದಲ್ವಾ ಅಂತ ಚಪ್ಪಲಿ ಹಾರ ಹಾಕ್ಕೊಂಡು. ಯಾರಿಗೂ ಈ ಥರ ಕಷ್ಟ ಬರದೇ ಇರಲಿ, ನಮ್ಮ ಭಾರತ ದೇಶದಲ್ಲಿ ಯಾರಿಗೂ ಬರದೇ ಇರಲಿ ಅನ್ನೋ ಆಸೆ ನನಗೆ ಅವಾಗ. ಸೊ ಲವ್ ಆಂಗ್ಲ್ ಕೂಡ ಒಂದು ಹೆಣ್ದಿದ್ದೀರಿ ರಚಿತಾ ರಾಮ್ ಅವ್ರ ಜೊತೆಗೆ. ಆ ಒಂದು ನಿಂಗವ್ವ ಸಾಂಗ್ ಪ್ರತಿಯೊಬ್ರು ಕೂಡ ಲವ್ ಅನ್ನೋದು ವಯಸ್ಸಿಗೆ ಮೀರಿದ್ದು. ಅದೇನು ನೀವು ಬರೀ ಯಂಗ್ಸ್ಟರ್ಸೇನೆ ಫೆಬ್ರವರಿ 14 ಬಂತು ಅಂತನೋ ಅಥವಾ ಇನ್ನೊಂದು ದಿನನೋ ಆಚರಿಸ್ಕೊಳ್ಳೋದಲ್ಲ. ವಯಸ್ಸಾದವರು ಕೂಡ 50+ 60+ ಅವ್ರಿಗೂ ಕೂಡ ಅದೇ ಪ್ರೀತಿ, ಆ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ಆ್ಯಂಡ್ ಬಾಂಡ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್. ಅದು ಕ್ರೆಡಿಟ್ಸ್ ಭಟ್ರಿಗೆ ಕೊಡ್ಬೇಕು. ಅದು ಆಗಲ್ಲ. ನಾನು ಈ ಥರ ಯೋಗ ಇದೆ, ಅದಕ್ಕೆ ಬರೀತಾ ಇದ್ದಾರೆ. ನಾನು ಮೆಲೋಡಿ ಸಾಂಗ್ ಕೊಟ್ಟಾಗ ನಾನು ಗಂಡೆ ಅಂತ ಒಂದು ಬದುಕು, ಅವ್ರ ಅನುಭವ ತುಂಬ ಇರುತ್ತೆ, ಅದು ಬರೀರಿ ಅಂತಂದರೆ ಅವರು ಒಂದು ಕಾಂಡೋಮ್ ಆ್ಯಡ್ ಬಂದಿತ್ತು ಕಣ ಅವಾಗ ಅಂತ. ಒಂದು ಮಗು ಆದಮೇಲೆ ಒಂದು ಆ್ಯಡ್ ಬಂದಿತ್ತು, ನೋಡಿದ್ದೆ. ಅವರಿಬ್ರು ಗಂಡ ಹೆಂಡತಿ ರೂಮ್ ಒಳಗಡೆ ಹೋಗೋದು, ಅದನ್ನ ಇಟ್ಕೊಂಡು ಬರಿತೀನಿ ಅಂದ್ರೆ. ಸರ್ ಈ ಆಟಕ್ಕೆ ನಾನಿಲ್ಲ ಅಂದರೆ ನಿನಗೆ ಗೊತ್ತಾಗಲ್ಲ, ಸುಮ್ಮನಿರೋ, ನಮ್ಮದು ಅವ್ರದ್ದು ಕಾಂಬಿನೇಷನ್ ದೊಡ್ಡ ದೊಡ್ಡ ವಿಚಿತ್ರಗಳಿದ್ದಾವೆ. ನನ್ನನ್ನು ಇವರು ಸುಮ್ಮನಿರಿಸಿ ಇಬ್ಬರು ಸೇರಿ ಚರ್ಚೆ ಮಾಡಿ ತಗೊಂಬಂದರು. ಅದು ಆ್ಯಕ್ಚುಲಿ ಒಂದೇ ಚರಣ ಇತ್ತು. ಆಮೇಲೆ ಸರ್ ನನ್ನ ಕತೆಗೆ ನನ್ನದೇ ಆದ ಒಂದು ಶೈಲಿ ಬೇಕಂದಾಗ ಸೆಕೆಂಡ್ ಚರಣ ಅಬ್ಸರ್ವ್ ಮಾಡಿ, ಅಲ್ಲಿ ಬೇರೆ ನಾನು ಹೆಂಡತಿಯಾಗಿ 100 ಮಕ್ಕಳು ಎತ್ತಿ ಕೊಡುವೆ, ನಾನು ದುಡಿದು ನಿನ್ನ ಸಾಕ್ತೀನಿ, ಒಂದು ಪ್ರಪಂಚ ಪ್ರೀತಿ ದೊಡ್ಡದು ಅಂತ ಆ ಥರದ್ದು ಬರುತ್ತೆ ಸೆಕೆಂಡ್ ಚರಣದಲ್ಲಿ. ಅದು ನಂದದು. ಇದು ಟೋಟಲ್ ಸಾರ್ ಮತ್ತು ಯೋಗರಾಜ್ ಭಟ್ರದು. ಬಟ್ ಅದು ಸಾಂಗ್ ಅಂದರೆ ಅವ್ರು ಹೇಳಿದರು, ಇವು ಸಾಂಗ್ ಎಲ್ಲ ಕೇಳಿ ನೋಡಿದ ಮೇಲೆ ಇದು ನನ್ನ ಮೇಲೆ ಬಿಡು, ನಾನು ಎತ್ಕೊಂಡು ಹೋಗ್ತೀನಿ ಸಾಂಗ್ ಅಂದರು. ಅಷ್ಟಕ್ಕೆ ನಾನು ಓಕೆ ಸರ್. ಅವಾಗ ಯಾವ ಡ್ಯಾನ್ಸರ್ಸ್ ಇಲ್ಲ, ಏನಿಲ್ಲ. ಪ್ರತಿ ಹಳ್ಳಿ ಬದುಕಿನ ಒಂದು ಸೆಟ್ ಹಾಕೋದು ಸಾರ್ ಮೇಲೆ. ಪ್ರತಿ ಲೈನ್ಸ್ಗೆ ಲೊಕೇಶನ್ ಚೇಂಜ್ ಆಗುತ್ತೆ. ಸಾರ್ ಒಂಥರ ಅವ್ರ ಮೇಲೆ ಬಿಟ್ಟರೆ ಅವ್ರ ಎಕ್ಸ್ಪ್ರೆಷನ್ ಮೇಲೆ ತಗೊಂಡೋದ್ರು. ಎಷ್ಟು ಎಂಜಾಯ್ ಮಾಡಿದ್ರಿ ವಿಜಯ್ ಆ ಸಾಂಗ್ನ? ಅಂತೂ ನಕ್ಕು ಸಾಕಾಗುತ್ತೆ. ಅದು ಏನಂದ್ರೆ ಆಕ್ಷನ್ ಮುಂಚೆ ಏನ್ ಮಾಡ್ತೀನಿ ಅಂತ ಹೇಳ್ತಾ ಇರ್ಲಿಲ್ಲ ಸರ್, ಇದು ಸಿಚುವೇಶನ್ ಅಂತ ನೀನು ರೋಲ್ ಮಾಡೋ ಹೇಳ್ತೀನಿ ಮಾಸ್ಟರ್ಗೆ, ಭೂಷಣ್ ಮಾಸ್ಟರ್ಗೆ ಅಂತ. ಮಾಸ್ಟರ್ ನೀವು ಹೇಳಿ ನಾನು ಮಾಡ್ತೀನಿ ನೋಡು ಅಂತ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಒಂದು ಕಚಗುಳಿ ಇಡತ್ತೆ. ಪಾತ್ರ ಪೋಷಣೆಗಳು ಪ್ರತಿಯೊಬ್ರು ಕೂಡ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ. ಅಚ್ಯುತ್ ಅವರಿಂದ ಹಿಡಿದು ಮಿತ್ರ ಅವರಿಂದ ಹಿಡಿದು ನಮ್ಮ ಶಿಶಿರಾಗ್ಲಿ, ರಾಕೇಶ್ ಆಗಲಿ, ರಾಜ್ವಿ ಶೆಟ್ಟಿ ಅದ್ಭುತವಾಗಿ. ಆ್ಯಂಡ್ ಎಲ್ರಿಗಿಂತ ಮೀರಿದಂತೆ ಉಮಾಶ್ರೀ ಅಮ್ಮ ಅವ್ರ ಆ್ಯಕ್ಟಿಂಗ್ ನಿಜಕ್ಕೂ ಮೈ ರೋಮಾಂಚನಗೊಳಿಸುತ್ತೆ. ಆ ಒಂದು ಸೀನು, ಮಗಳನ್ನ ಕಟ್ಟಾಕಿರ್ತಾರೆ, ರಾಚೆಯ ಬರ್ತಾನೆ, ಕೊಡ್ಲಿಲಿ ಹೊಡಿತಾನೆ, ಅದಾದ್ಮೇಲೆ ಅವ್ರದ್ದೊಂದು ಡ್ಯಾನ್ಸ್ ಇದೆಯಲ್ಲ, ಆ ಡೈಲಾಗ್ಗಳು ಅದ್ಭುತ. ಓನ್ಲಿ ಶಿ ಕ್ಯಾನ್ ಪರ್ಫಾರ್ಮ್ ಇಟ್. ಅದು ಮೇಡಮ್ ಅವ್ರಿಗೆ ಒಂದು ಸಿಚುವೇಶನ್ ಹೇಳಿದಾಗ ಅವರು ಆ ಪಾತ್ರದ ಸಕ್ಸಸ್ ನನಗೆ ವಯಸ್ಸಾಗಿದೆ ಮೇಡಮ್, ಇಷ್ಟೊಂದು ಯಾಕೆ ಇದು ಬರೀ ನನ್ನ ಸಕ್ಸಸ್ ಅಲ್ಲೋ, ಅವ್ರ ಕ್ಯಾರೆಕ್ಟರ್ ಒಳಗೆ ಎಷ್ಟು ಹೋಗ್ಬಿಟ್ಟಿದ್ರು ಅಂತಂದರೆ, ಇದು ಎಷ್ಟು ವರ್ಷಗಳ ಹೋರಾಟ. ಇದು ಬರೀ ನಂದು ನನ್ನ ಮಗನ ಅಂದ್ಕೊಂಡಿದೀಯ ನೀನು, ಎಷ್ಟು ವರ್ಷಗಳ ಹೋರಾಟ, ಅದಕ್ಕೆ ನಾನು ಕುಣಿತೀನಿ ನೋಡು ಅಂತಂದು ಅವ್ರು ಹೇಳಿದ್ರು. ನಾನು ಅದಕ್ಕೆ ಸೈಲೆನ್ಸ್ ಆಗಿಬಿಟ್ಟೆ. ಹಂಗೆ ಹೇಳಿದ್ರೆ ಏನು ಹೇಳೋಕ್ಕಾಗುತ್ತೆ? ನಾನು ನಿಮ್ಮದು ವಯಸ್ಸಾಗಿದೆ ಕ್ಯಾರೆಕ್ಟ್ರು ಸ್ವಲ್ಪ ಹೀಗೆ ಅಂತ ಹೇಳಿದ್ರೆ ಅವ್ರು ಅಷ್ಟು ಮನಸ್ಸಿಗೆ ತಗೊಂಡ್ರು. ಮತ್ತು ನಂದು ರಾಚೆಯಿಂದ ಅಲ್ಲಪ್ಪ, ಇದು ಎಷ್ಟು ಜನಗಳ ಕೂಗು, ಇದು ನಾನು ಹಿಂಗೆ ಕೂಗಬೇಕು ಅಂತ ಅವರೇ ನಾವೇನು ಹೇಳ್ಕೊಟ್ಟಿರು. ಫ್ರೀಲಾನ್ಸರ್ ಹೊಡೆದು ಇನ್ನು ಫುಲ್ ಫುಟೇಜ್ ಬಿಟ್ಟರೆ ಅದೇ ಅರ್ಧ ಗಂಟೆ ತಡೀತದೆ, ಆ ಲೆವೆಲ್ ಮಾಡಿದ್ರು ಅವರು. ಲವ್ಲಿ ವಿಜಯ್ ಉಮಾಶ್ರೀ ಅಮ್ಮ ಅವ್ರದ್ದು ಎನರ್ಜಿ, ಪರ್ಫಾರ್ಮೆನ್ಸ್ ಮೈ ಜುಮ್ ಅನ್ಸುತ್ತೆ. ಅವ್ರ ಮುಂದೆ ನಿಂತ್ಕೊಂಡ್ರೆ ಒಂದು ವೈಬ್ರೇಷನ್ಸ್ ಇರುತ್ತೆ ಯಾವಾಗಲೂ. ಅಂದರೆ ಆಕೆಯ ತಯಾರಿ ಆಗ್ಬೋದು, ಆ ಕಣ್ಣು ನೋಟ ಆಗ್ಬೋದು, ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು,
ಅವ್ರು ಬರ್ತಾರೆ ಅಂದ್ರೆ ನಾನು ರೆಡಿ ಆಗಿಬಿಡ್ತಾಯಿದ್ದೆಪ್ಪ ಬಂದ್ರಪ್ಪ ತಪ್ಪಿಸ್ಕೊಳಕ್ಕಾಗಲ್ಲ ಹೆಂಗನ ಮಾಡಿ ಚೆನ್ನಾಗಿ ಮಾಡಬೇಕು ಅಂತಂದು ಯಾವ ಪ್ರತಿ ಸರಿ ನಿಂತಾಗಲೂ ಅವ್ರ ಜೊತೆ ನಾನು ಒಂದಷ್ಟು ಎಲ್ಲ ಹಿರಿಯ ಯಾರ್ಯಾರು ಕಲಾವಿದರಿದ್ದಾರೆ ಅವ್ರ ಜೊತೆ. ಈಗ ರಂಗಾಯಣ ರಘುವಣ್ಣ ಆಗ್ಬೋದು, ಉಮಾಶ್ರೀ ಅಮ್ಮ ಆಗ್ಬೋದು, ಅವ್ರ ಮುಂದೆ ಎಲ್ಲ ನಿಂತಾಗ ಒಂದು ಸಣ್ಣ ಜರ್ಕೊಡಿದ್ರು ಕಷ್ಟ. ಐತಿಹ್ಯ ನಟರು ಅವರು, ನಿಜ.